welcome back to my YouTube channel. How are you all? I hope you're all doing good. I am doing good. Superb and fantastic. Extra energy, ಸ್ವಲ್ಪ excitement ಕೂಡ ಬರಕ್ಕೆ ಸ್ಟಾರ್ಟ್ ಆಗಿದೆ because I am going on an international trip after 3 years. ಒಂದು 5-6 years ಹಿಂದಿಂದ ಇಯರ್ಲಿ ಒನ್ಸ್ ನಾನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾ ಇದ್ದೆ. ಫಾರ್ ಮೆನಿ ಡಿಫ್ರೆಂಟ್ ರೀಸನ್ಸ್ 3 ಇಯರ್ಸಿಂದ ಹೋಗೋಕ್ಕಾಗಲಿಲ್ಲ. ಸೊ 2022ನಲ್ಲಿ ಹೋದೆ ಆ್ಯಂಡ್ ದಟ್ ಬಿಕೇಮ್ ಎನ್ ಇನ್ಕಂಪ್ಲೀಟ್ ಟ್ರಿಪ್ ದುಬೈಯಿಂದ ದುಬೈ. ಸೊ ನಾವು ಆಫ್ಟರ್ 3 years ಐ ಆಮ್ ಗೋಯಿಂಗ್ ಅಗೇನ್ ಆನ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ದಟ್ ಟು ಬ್ಯೂಟಿಫುಲ್ ಕಂಟ್ರಿ. ತುಂಬ ಕೇಳಿರೋ, ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇರುವಂಥ ಆಪರ್ಚುನಿಟೀಸ್ ಇರೋವಂಥ ಒಂದು ಕಂಟ್ರಿ ಇದೆ. ಸೊ ಆಲ್ಮೋಸ್ಟ್ 8 days, ಆಲ್ಮೋಸ್ಟ್ ಅಲ್ಲ 8 days ಟ್ರಿಪ್ ಅದು. ಆ್ಯಂಡ್ ಹೋಗೋದು ಬರೋದೆಲ್ಲ ಸೇರಿ ಆಲ್ಮೋಸ್ಟ್ 10 days ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಟ್ರಿಪ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಇವತ್ತು 9th, ನಾಳೆ 10th, ನಾಳೆ ಈವ್ನಿಂಗ್ ಫ್ಲೈಟ್ ಇರೋದು ನಮ್ಮದು. ಆ್ಯಂಡ್ ಇವತ್ತು ಈ ಮೂಮೆಂಟ್ವರೆಗೂ ಏನು ಪ್ಯಾಕಿಂಗ್ ಮಾಡಿಲ್ಲ. ಯು ಕ್ಯಾನ್ ಸಿ ಆಲ್ ಮೈ ಥಿಂಗ್ಸ್ ಲೈಂಗ್ ಹಿಯರ್ ಆ್ಯಂಡ್ ದೇರ್ ಬಿಕಾಸ್ ಆಫ್ ಮೆನಿ ಮೆಂಟಲ್ stress I was going through. So ivaga I'm fine and I have to pack and I am going to pack now. So I thought innu ee vlog post madadaginda almost around 5-6 vlogs and travel vlogs irutte. ಸೊ ಪ್ಯಾಕಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಏನೇನು ತೊಗೊಂಡು ಹೋಗ್ತೀನಿ, ಯಾವ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ಏನು ಅಂತ ಅಂದ್ಬಿಟ್ಟು. ಸೊ ದಿಸ್ ವ್ಲಾಗ್ ಇಸ್ ಅಬೌಟ್ ದ್ಯಾಟ್. ಬಾಕಿ ಎಲ್ಲ ಹೋಗ್ತಾ ಬೇರೆ ಬೇರೆ ವ್ಲಾಗಲ್ಲಿ ವಿಲ್ ಸಿ. ಆ್ಯಂಡ್ ಸೊ ವೆಲ್ಕಮ್ ಟು ಮೈ ಪ್ಯಾಕಿಂಗ್ ವ್ಲಾಗ್. ಐ ಥಿಂಕ್ ಐ ಆಮ್ ಗೋನ್ ಎಂಜಾಯ್ ಡೂಯಿಂಗ್ ದಿಸ್. ಆ್ಯಂಡ್ ನನಗೆ ಇದೆಲ್ಲ ಡಾಕ್ಯುಮೆಂಟ್ ಆಗಿರಬೇಕು, ಯಾವಾಗೂ ನನಗೆ ನೋಡಿ ರಿಕಾಲ್ ಮಾಡೋ ಥರ ಇರಬೇಕು. ಬಿಕಾಸ್ ಪ್ರೀವಿಯಸ್ ಹೋಗಿರೋ ಟ್ರಿಪ್ಸಲ್ಲಿ ಎಲ್ಲ ಯಾವ್ದು ವ್ಲಾಗ್ಸ್ ಇಲ್ಲ, ಏನಿಲ್ಲ, ಸ್ವಲ್ಪ ಫೋಟೋಸ್ ಇದೆ, ಅದಷ್ಟೇ ಮೆಮರಿ. ಸೊ ಐ ಡೋಂಟ್ ವಾಂಟ್ ದ್ಯಾಟ್ ಟು ಹ್ಯಾಪನ್. Let's get started. ಸೊ ಫಸ್ಟ್ ಪ್ಯಾಕ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದೇನು, ಟ್ರಾಲಿ. ಸೊ ನಾನು ಇದೊಂದು ನ್ಯೂ ಟ್ರಾಲಿ ತೊಗೊಂಡಿದ್ದೀನಿ, ಬ್ರ್ಯಾಂಡ್ ನ್ಯೂ ಟ್ರಾಲಿ, ಅಮೇರಿಕನ್ ಟೂರಿಸ್ಟರ್ದು. ಆಲ್ರೆಡಿ ನನ್ನ ಹತ್ರ ಸ್ಮಾಲ್ ಸೈಜಿಂದ ಎಕ್ಸೆಲ್ ಸೈಜ್ವರೆಗಿರೋ ಟ್ರಾಲೀಸ್ ನನ್ನ ಹತ್ರ ಇದೆ, ಅಮೇರಿಕನ್ ಟೂರಿಸ್ಟರ್ ಇಟ್ ಸೆಲ್ಫ್. ಬಟ್ ಏನಂತಂದರೆ ಅದು ಕ್ಲಾತ್ ಮೆಟೀರಿಯಲ್ದು ಆ್ಯಂಡ್ ಟ್ರಾಲಿನೇ ಹೆವಿ ಜಾಸ್ತಿ, ಅದ್ರ ಜೊತೆಗೆ ಥಿಂಗ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಇನ್ನೂ ಹೆವಿ ಜಾಸ್ತಿ ಆಗುತ್ತೆ. ಸೊ ಇದು ಫುಲ್ ಲೈಟ್ ವೆಯ್ಟ್ ತುಂಬ, ಹಾಗಾಗಿ ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಪ್ಲಸ್ ಇದು ಸ್ಟೈಲಿಶ್ ಆಗಿ ಕೂಡ ಇದೆ. 3.5 kg 3 kg ಅಷ್ಟೇ ಬರುತ್ತೆ. ಸೊ ಅದೆಲ್ಲ ಆಲ್ಮೋಸ್ಟ್ 5 kg ಬರ್ತಾ ಇದೆ. ಸೊ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಬೇಕಲ್ಲ, ವಾಪಸ್ ಬರಬೇಕಿದ್ರೆ ಶಾಪಿಂಗ್ ಎಲ್ಲ ಮಾಡಿದ್ದು ಹಾಕೊಳ್ಳೋಕ್ಕೆ ಲಗೇಜ್ ಇಶ್ಯೂಸ್ ಎಲ್ಲ ಇರುತ್ತೆ. ಆ್ಯಂಡ್ ಹೋಗಬೇಕಾದ್ರೆ ನಮಗೆ 30 kg ಇದೆ ಇಂಡಿಗೋ ಫ್ಲೈಟ್, ಬಟ್ ಬರಬೇಕಾದ್ರೆ ಅಲ್ಲಿದು ಫ್ಲೈಟ್ ಆ್ಯಂಡ್ 20 kg ಇದೆ. ಸೊ ಸ್ಟುಪಿಡ್, ಅದು ವೈಸ್ ವರ್ಸ ಆಗಬೇಕಿತ್ತು. ಬಟ್ ಹಾಗಾಗಿ ದಿಸ್ ಇಸ್ ಗೋನ್ ಬಿ ಹೆಲ್ಪ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಮಾತಾಡಬೇಡ, ಪ್ಯಾಕಿಂಗ್ ಮಾಡೋಣ. ಸೊ ಫಸ್ಟ್ ನಾವು ಬಟ್ಟೆಯಿಂದ ಸ್ಟಾರ್ಟ್ ಮಾಡೋಣ. ನಾನು ಬಟ್ಟೆಗೋಸ್ಕರ ಟ್ರಿಪ್ಪಿಗೆ ಹೋಗೋದು ಅಂತಂದ್ರೂ ತಪ್ಪಾಗಲ್ಲ. ಸೊ 2 ಸ್ಪೇಸ್ ಇದೆ, ಅಲ್ಲಿನೂ ಕೂಡ ಥಿಂಗ್ಸ್ ಇಡ್ಬೋದು ಆ್ಯಂಡ್ ಇಲ್ಲಿನೂ ಕೂಡ ಥಿಂಗ್ಸ್ ಇಡ್ಬೋದು. ಜಿಪ್ ಇದೆ, ಪ್ಲಸ್ ಇಲ್ಲಿನೂ ಕೂಡ 2 ಪಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ಗೋನ್ ಬಿ ಹೆಲ್ಪ್ಫುಲ್. ಸೊ ಫಸ್ಟ್ ನಮಗೆ ಬೇಕಾಗಿರೋದು ಏನು, ಬಟ್ಟೆ. ಒಂದು 8 daysದು ಟ್ರಿಪ್ ಇದೆ. ಪರ್ ಡೇ 2 ಡ್ರೆಸ್ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿದ್ದೀನಿ, ತೆಗೆದಿಟ್ಕೊಂಡಿದ್ದೀನಿ. ಸೊ ಅದು ಮತ್ತು ನೈಟ್ ಡ್ರೆಸ್ 8 daysಗೆ 4 ತೊಗೊಂಡೆ. 2 ಯೂಸ್ ಮಾಡ್ಬೋದು, 2 ದಿನಕ್ಕೆ ಒಂದು ಯೂಸ್ ಮಾಡ್ಬೋದು, ಜಸ್ಟ್ ಮಲ್ಕೊಳ್ಳೋಕ್ಕಷ್ಟೇ ಅಲ್ವಾ. ಸೊ ಹೊರಗಡೆ ಹಾಕೋ ಡ್ರೆಸ್ ಎಕ್ಸ್ಟ್ರಾ ಬೇಕು. ಇನ್ ಕೇಸ್ ಅಂದ್ಕೊಂಡೆ ನಾನು, ಜಸ್ಟ್ ಇನ್ ಕೇಸ್ ಆ ಥರ ಅಂದ್ಕೊಂಡೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ 2 per day ಅಂತಂದರೆ 16 ಬೇಕು. ಐ ಥಿಂಕ್ ನಾನು 17-18 ಏನೋ ತೊಗೊಂಡಿದ್ದೀನಿ. ವಾಟ್ಎವರ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೇನು ಅಂತ ತೋರಿಸಲ್ಲ, ಆಮೇಲೆ ನಾನು ವ್ಲಾಗಲ್ಲಿ ಹಾಕಿದಾಗ ನಿಮಗೆ ಬೋರ್ ಆಗಿಬಿಡುತ್ತಲ್ಲ. ಸೊ ಕಾಂಬಿನೇಷನ್ ಆಫ್ ಎಲ್ಲ ತೊಗೊಂಡಿದ್ದೀನಿ, ಲೈಕ್ ಫ್ರಾಕ್ಸ್ ಇರ್ಬೋದು, ಆಮೇಲೆ 1 piece ಅಂತ ಟ್ರಾವೆಲ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಆಫ್ ಎವ್ರಿಥಿಂಗ್ ಐ ಹ್ಯಾವ್ ಕ್ಯಾರಿಡ್ ತೊಗೊಂಡಿದ್ದೀನಿ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಫಸ್ಟ್ ಟೈಮ್ ನಾನು ಏನದು ಟ್ರಿಪ್ಪಿಗೆ ಅಂತ ಶಾಪ್ ಮಾಡದೇ ಇದ್ದಿದ್ದು. ಯೂಶ್ವಲಿ ಎಲ್ಲಾದರೂ ಒಂದು ಟ್ರಿಪ್ ಹೋಗುತ್ತೆ ಅಂದರೆ ಎಷ್ಟು ಡ್ರೆಸ್ ಇದ್ದರೂ ಮತ್ತೆ ಶಾಪ್ ಮಾಡ್ತಾ ಇರ್ತೀನಿ. ಬಟ್ ಫಸ್ಟ್ ಟೈಮ್ ನಾನು ಜಾಸ್ತಿ ಶಾಪ್ ಮಾಡಿಲ್ಲ, ಜಸ್ಟ್ 4 or 5 ಅಷ್ಟೇ ಡ್ರೆಸ್ಸಸ್ ನಾನು ಶಾಪ್ ಮಾಡಿರೋದು. ಬಾಕಿ ಎಲ್ಲ ನನ್ನ ಹತ್ರ ಇತ್ತು. ಇನ್ನೊಂದು 2 ಟ್ರಿಪ್ ಮಾಡೋಷ್ಟು ಡ್ರೆಸ್ಸಸ್ ಇದೆ, ತೊಗೊಂಡು ಇಟ್ಕೊಂಡಿರ್ತೀನಲ್ಲ, ಹಾಗಾಗಿ. So that's a very big thing. Let's do that. ನಾನೊಂದು ಹ್ಯಾಕಲ್ಲಿ ನೋಡಿದೆ, ಈ ಥರ ರೋಲ್ ಮಾಡಿ ಕ್ಲೋತ್ಸ್ನ ಇಟ್ಕೊಂಡ್ರೆ ಜಾಸ್ತಿ ಸ್ಪೇಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫ್ರಮ್ ಮೆನಿ ಟ್ರಿಪ್ಸ್. ದಿಸ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ನೈಟ್ ಡ್ರೆಸ್ ಇಲ್ಲಿ ಇಟ್ಕೊಳ್ಳೋಣ.
ಸೊ ಈ ಥರ ರೋಲ್ ಮಾಡಿ ಎಲ್ಲ ಬಟನಿಂಗ್ ಇಟ್ಕೊಂಡ್ಬಿಟ್ರೆ ಸೊ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ. ಆ್ಯಂಡ್ ಆಮೇಲೆ ಅಲ್ಲಿ ನಮ್ಮದು ಬೇರೆ ಐಟಮ್ಸ್ ಎಲ್ಲ ಇಟ್ಕೊಬೋದು. ನನ್ನ ಹತ್ರ ಆರ್ಗನೈಸರ್ ಕಿಟ್ಸ್ ಕೂಡ ಇತ್ತು, ನಾನು ತೊಗೊಂಡು ಬಂದಿದ್ದೆ. ಬಟ್ ಐ ಫೀಲ್ ದಿಸ್ ಇಸ್ ಮೋರ್ ಕನ್ವೀನಿಯಂಟ್ ದೆನ್ ದ್ಯಾಟ್. ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ಅಂತ ಅಂದ್ಕೊಂಡೆ. ಸೊ ದಿಸ್ ಇಸ್ ಮೋರ್ ಕನ್ವೀನಿಯಂಟ್ ಫಾರ್ ಮೀ. ಆ್ಯಂಡ್ ಕ್ಲೋತ್ಸ್ ಆಯಿತು. ಇನ್ನು ಟಾಯ್ಲೆಟ್ರೀಸ್ ಒಂದು ಪ್ಯಾಕ್, ಆಮೇಲೆ ಒಂದು ಮೇಕಪ್ದು ಒಂದು ಪ್ಯಾಕ್, ಆಮೇಲೆ ಶೂಸ್ ಒಂದು ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಒಂದೆರಡು ಸ್ಲಿಪ್ಪರ್ ಹಾಕೊತೀನಿ. ಸೊ ಸೊ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ. ಇಲ್ಲೆಲ್ಲ ನಾನು ಕ್ಲೋತ್ಸ್ ಇಟ್ಕೊಂಡಿದ್ದೀನಿ, ಹೊರಗಡೆ ಹೋಗೋದು ಅದೆಲ್ಲ. ಆಮೇಲೆ ಆ್ಯಂಡ್ ಈ ಒಂದು ಸೆಕ್ಷನ್ನಲ್ಲಿ ಸ್ವಲ್ಪ ಆಕ್ಸೆಸರೀಸು, ಆಮೇಲೆ ಸನ್ ಗ್ಲಾಸಸ್ ಬಾಕ್ಸ್ ಇದೆ. ಸೊ ಅದನ್ನು ಇಫ್ ಯು ವಾಂಟ್ ಸನ್ ಗ್ಲಾಸ್ ಕ್ಯಾರಿ ಮಾಡೋಕ್ಕೆ ಒಂದೇ ಬಾಕ್ಸಲ್ಲಿ ಯು ಕ್ಯಾನ್ ಪುಟ್. ಇದು 3 ಇದೆ, ಇದರಲ್ಲಿ 3 ಹಾಕೋಬೋದು. ಇದು 5ದು ಬರುತ್ತೆ, 3ದು ಬರುತ್ತೆ. ಇನ್ ಕೇಸ್ ಯು ವಾಂಟ್ ದ ಲಿಂಕ್ ಲೆಟ್ ಮೀ ನೋ. ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ. ಜೊತೆಗೆ ಈ ಒಂದು ಸೈಡ್ ಬ್ಯಾಗ್ ಕೂಡ ಕ್ಯಾರಿ ಮಾಡ್ತೀನಿ. ಕರೆನ್ಸಿ ಮತ್ತು ಫೋನಲ್ಲಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಲ್ಲ ಕಡೆ ಅಷ್ಟು ದೊಡ್ಡ ಬ್ಯಾಗು ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಗೋನ್ ಬಿ ಹೆಲ್ಪ್ಫುಲ್ ಐ ನೋ. ಸೊ ಎಲ್ಲ ಆಗಿದೆ. ಆ್ಯಂಡ್ ಈ ಒಂದು ಸೆಕ್ಷನಲ್ಲಿ ನಾನು ಇಟ್ಕೊಂಡಿರೋದು ನೈಟ್ ಸೂಟ್ಸು, ಆಮೇಲೆ 2 ಸ್ಲಿಪ್ಪರ್ ತೊಗೊಂಡಿದ್ದೀನಿ ನಂದು ಮೇಕಪ್ ರಿಲೇಟೆಡ್, ಆಮೇಲೆ ಅಂಡರ್ ಗಾರ್ಮೆಂಟ್ಸ್ ಪ್ಲಸ್ ಒಂದು ಟಾಯ್ಲೆಟ್ರಿ. ಆ್ಯಂಡ್ ಹ್ಯಾಂಡ್ ಬ್ಯಾಗಲ್ಲಿ 2 ಕನ್ಫ್ಯೂಷನ್ ಇದೆ. ನಾನು ಇದು ತೊಗೊಬೇಕಾ ಅಂತ. ಮೈ ನ್ಯೂ ಲ್ಯಾಮ್ ಈಸ್ ಗೋನ್ ಕಮ್ ವಿತ್ ಮೀ ಮೋಸ್ಟ್ಲಿ. ಅಥವಾ ಕಷ್ಟ ಆಗುತ್ತೇನೋ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹೋಗೋಕ್ಕೆ ಅಂತ ಅದೊಂದು ಥಾಟ್ ಇದೆ. ಅಥವಾ ಐ ಕ್ಯಾನ್ ಟೇಕ್ ದಿಸ್, ಇದು ಬ್ಯಾಕ್ ಪ್ಯಾಕ್ ಥರ ಇದೆ, ಎಲ್ಲ ಹಾಕೊಂಡ್ಬಿಟ್ರೆ ಹಿಂದ್ಗಡೆ ಹಾಕೊಂಡು ಹೋಗ್ಬೋದು ಈಸಿಯಾಗಿ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಬ್ಯಾಗ್ನ, ಖಾಲಿ ಬ್ಯಾಗ್, ಇದು ಎಂಟಿ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಬ್ಯಾಗ್ ನಾನು ತೊಗೊಂಡಿರೋದು, ಯೂಶಲಾಗಿ ನಾನು ಟ್ರಿಪ್ಸ್ ಹೋದಾಗ ಎಕ್ಸ್ಟ್ರಾ ಒಂದು ಬ್ಯಾಗ್ ತೊಗೊತೀನಿ. ಶಾಪ್ ಮಾಡಿದಾಗ ಅದನ್ನು ಆ ಬ್ಯಾಗಲ್ಲಿ ಹಾಕೋಬೋದಲ್ಲ ಅಂತ. ಇದರಲ್ಲಿ ಸ್ಪೇಸ್ ಇಶ್ಯೂ ಇರುತ್ತೆ, ವೆಯ್ಟ್ ಇಶ್ಯೂ ಇರುತ್ತೆ. ಹಾಗಾಗಿ ನಮಗೆ ಬ್ಯಾಗೇಜಲ್ಲಿ ಬರಬೇಕಾದ್ರೆ 20 kg ಅಷ್ಟೇ ಇದೆ. ಸೊ ಅಕಾರ್ಡಿಂಗ್ಲಿ ಪ್ಯಾಕ್ ಮಾಡ್ಕೊಂಡು ತೊಗೋಬೇಕು. ನಾನು ಅಂದರೆ 10 to 12 kg ಅಷ್ಟರಲ್ಲಿ ನಾನು ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಎವ್ರಿಥಿಂಗ್ ಟುಗೆದರ್. ಆ್ಯಂಡ್ ಕ್ಯಾಬಿನ್ ಬ್ಯಾಗೇಜ್ 7 kg ಇದೆ, ಅಲಾಂಗ್ ವಿತ್ ಆ ಹ್ಯಾಂಡ್ ಬ್ಯಾಗ್ ಅಲ್ಲ, ಅದರಲ್ಲಿ 7 kg ಇದೆ ನಮಗೆ. ಸೊ ಹಾಗಾಗಿ ಎಕ್ಸ್ಟ್ರಾ ಬ್ಯಾಗಲ್ಲಿ ನಾನು ಎದುರು ಶಾಪ್ ಮಾಡಿದ್ರೆ ಅದನ್ನು ಕ್ಯಾಬಿನ್ ಬ್ಯಾಗೇಜಲ್ಲಿ ತರ್ಬೋದಲ್ಲ ಅಂತ ಅಂದ್ಬಿಟ್ಟು ಸ್ಮಾರ್ಟ್ ವಾಕ್. ಇನ್ನು ನಾನು ಹ್ಯಾಂಡ್ ಬ್ಯಾಗ್ ನಂದು ಪ್ಯಾಕ್ ಮಾಡಬೇಕು. ಅದರಲ್ಲಿ ಚಾರ್ಜಸ್ ಎಲ್ಲ ಇಟ್ಕೊಬೇಕು. ಆಮೇಲೆ ಚಾರ್ಜಸ್ ಇರ್ಬೋದು, ಮೈಕ್ ಇರ್ಬೋದು, ಆ್ಯಂಡ್ ಒಂದು ಟ್ರೈಪೋಡ್ ಬೇಕಾಗುತ್ತೆ. ಸೊ ಅದೆಲ್ಲ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಡಾಕ್ಯುಮೆಂಟ್ಸ್ ಅದೆಲ್ಲ ಇಟ್ಕೊಬೇಕು. ಡಾಕ್ಯುಮೆಂಟ್ಸ್, ಕರೆನ್ಸಿ ಅದೆಲ್ಲ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊತೀನಿ. ಸೊ ಅದನ್ನು ಇಫ್ ರಿಕ್ವೈರ್ಡ್ ಐ ಡೂ ವಾಟ್ಸ್ ಇನ್ ಮೈ ಬ್ಯಾಗ್. ಇಷ್ಟ ಆಯಿತು ನಂದು ಪ್ಯಾಕಿಂಗ್ ವ್ಲಾಗ್ ಅಷ್ಟೇ. ಬ್ಯಾಗ್ ಪ್ಯಾಕ್ ಆಯಿತು. ಇನ್ನು 100% ಆಗಿಲ್ಲ, 90% ಆಗಿದೆ. ಇನ್ನು ಎಲ್ಲ ಒಂದ್ಸಲ ಲಾಸ್ಟಲ್ಲಿ ಬಿಫೋರ್ ಗೋಯಿಂಗ್. ನಾಳೆ ಫುಲ್ಲಿ ಮಧ್ಯಾಹ್ನವರೆಗೂ ಟೈಮ್ ಇದೆ. 6 o'clock ಫ್ಲೈಟ್. ಸೊ 2 o'clock ಹಂಗೆ ಹೊರಡೋ ಪ್ಲ್ಯಾನ್. ಸೊ ವಿ ಹ್ಯಾವ್ ಟೈಮ್ ಏನಾದರೂ ಆ ಕಡೆ ಈ ಕಡೆ ಮಾಡೋ ಹಾಗಿದ್ರೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ವೆಯ್ಟ್ ಒಂದ್ಸಲ ಚೆಕ್ ಮಾಡಿ ನೋಡೋಣ ಎಷ್ಟಿದೆ ಅಂತ. ದೆನ್ ವಿ ಆರ್ ಗುಡ್ ಟು ಗೋ. ರೆಡಿ, ವಿಲ್ ಚೆಕ್ ದ ವೆಯ್ಟ್ಸ್. ಸೊ ಇದ್ರದ್ದು ವೆಯ್ಟ್ ಬಂದು ಇವಾಗ 11.55, 12 ಅಂದ್ಕೊಳ್ಳೋಣ. 12 kgs ಇದೆ, ಇಫ್ ಯು ಕ್ಯಾನ್ ಸಿ. ಸೊ ಇದಕ್ಕಿಂತ ಇನ್ನೂ ಕಡಿಮೆ ಲಗೇಜ್ ಪ್ಯಾಕ್ ಮಾಡೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನನಗೆ ಬಟ್ಟೆನಲ್ಲಿ ಐ ಡೋಂಟ್ ವಾಂಟ್ ಕಾಂಪ್ರಮೈಸ್. ಬೇರೆ ಯಾವುದಾದ್ರಲ್ಲಿ ಕಾಂಪ್ರಮೈಸ್ ಮಾಡಿದ್ರು ನೀವು ಕಾಂಪ್ರಮೈಸ್ ಅಂತ ಬಟ್ಟೆ. 12 kg ಅಲ್ವಾ. ಸೊ ಐ ಹ್ಯಾವ್ 8 kgs ಅಥವಾ 13 ಆದರೂ ಇನ್ನೊಂದು ಸ್ವಲ್ಪ ಏನಾದರೂ ಹಾಕಿ 13 ಆದ್ರೂ ಕೂಡ ಐ ಸ್ಟಿಲ್ ಹ್ಯಾವ್ 7 kg ಸ್ಪೇಸ್. ಪ್ಲಸ್ ನನ್ನ ಕ್ಯಾಬಿನ್ ಬ್ಯಾಗೇಜಲ್ಲಿ 2 ಹ್ಯಾಂಡ್ ಬ್ಯಾಗಲ್ಲಿ ಹೋದ್ರು ಕ್ಯಾಬಿನ್ ಬ್ಯಾಗೇಜಲ್ಲಿ ಅರೌಂಡ್ 5 kg ಅಲ್ಲಿನೂ ಸಿಗುತ್ತೆ. ಸೊ ಐ ಥಿಂಕ್ ವಿ ಆರ್ ಗುಡ್ ಟು ಗೋ. ದ್ಯಾಟ್ಸ್ ಎನಫ್. ಅದಕ್ಕಿಂತ ಜಾಸ್ತಿ ನಾನು ಶಾಪಿಂಗ್ ಮಾಡಲ್ಲ. ಈ ಸಲ ಇಷ್ಟು ವರ್ಷ ಶಾಪಿಂಗ್ ಹೋದಾಗ ನನಗೆ, ಮಮ್ಮಿಗೆ, ಡ್ಯಾಡಿಗೆ ಅಂತ ತೊಗೊಂಡ್ಬರ್ತಿದ್ದೆ. ಇವಾಗ ನಾನು ಲಿಟಲ್ ನೀಲ್ ಇದ್ದಾನೆ. ಯಾರಿಗೆ ಬಿಟ್ಟೋದ್ರೂ ಕೂಡ ನೀಲ್ನ ಬಿಡೋಕ್ಕಾಗಲ್ಲ. ಐ ನೀಡ್ ಟು ಶಾಪ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಹಿಮ್ ಬಿಕಾಸ್ ನನ್ನ ಬಿಟ್ಟು ಇಷ್ಟು ದಿನ ಇರ್ತಾನೆ. ಸೊ ಹಾಗಾಗಿ ಆ್ಯಂಡ್ ಫಾರ್ ಎವ್ರಿಥಿಂಗ್ ಆಫ್ ಕೋರ್ಸ್ ಮೆಮ್ರಿಗೋಸ್ಕರ ಇರ್ಬೋದು, ಏನೋ ಇರ್ಬೋದು. ಶಾಪ್ ಮಾಡಿದೆ ಅಂತೂ ಬರೋಕ್ಕಾಗಲ್ಲ ಅಲ್ವಾ. ಸೊ ಐ ಥಿಂಕ್ ಸೊ ಪ್ಯಾಕಿಂಗ್ ಇಸ್ ಡನ್. ಇನ್ನು ಎಲ್ಲ ಲಾಸ್ಟ್ ಮಿನಿಟ್ ಒಂದೆಲ್ಲ ರೆಡಿ ಮಾಡ್ಕೊಂಡು ಹೊರಡೋದಷ್ಟೇ ಬಾಕಿ. ಐ ಹೋಪ್ ಯು ಎಂಜಾಯ್ ವಾಚಿಂಗ್ ದಿಸ್ ಮೈ ಪ್ಯಾಕಿಂಗ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ and see you in the next one. Until then, take care. Bye bye. Lots and lots of love. See you. Bye bye. And the next series of travel vlogs irutte. Keep enjoying and keep supporting. Bye bye.